ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ತಮ್ಮನೈಲನ್ನು ನೋಡಿದ ಕೂಡಲೇ ನಿಮಗೆ ಅರ್ಥ ಆಗಿರುತ್ತೆ ಇವತ್ತು ಯಾವುದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಬಂದಿದ್ದೇನೆ ಅಂತ ಹೇಳಿ. ಈ ಫ್ರೀ ಬೀಸ್ ಬಗ್ಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಈಗಾಗಲೇ ನಾನು ಮಾಡಿ ಹಾಕಿದ್ದೇನೆ. ಅದನ್ನು ನೀವು ನೋಡಬಹುದು. ಈ ಅಂತ್ಯದಲ್ಲಿ ಈ ವಿಡಿಯೋಗಳು ಕೂಡ ಲಿಂಕ್ ಕೊಟ್ಟಿರ್ತೇವೆ, ನೀವು ಅದನ್ನು ನೋಡಬಹುದು. ಈ ಫ್ರೀ ಬೀಸ್ ಉಚಿತ ಕೊಡುಗೆಗಳಿಗೆ ಜನ ಮಾರಿ ಹೋಗ್ತಾ ಇದ್ದಾರೆ. ನೇರವಾಗಿ ಜನಗಳಿಗೆ ಅಂದರೆ ಓಟ್ ಹಾಕ್ಕೊಳ್ಳೋದಕ್ಕೆ ಅವ್ರುಗಳಿಗೆ ಏನೋ ಒಂದು ಆಮಿಷ ಒಡ್ಡೋದು, ಅದೆಲ್ಲ ತಪ್ಪು, ಕಾನೂನಿನಿಂದ ಅದು ಶಿಕ್ಷಿಸಲ್ಪಡೋ ಅಪರಾಧ ಅಂತ ಹೇಳಿ ಎಲ್ಲ ಇತ್ತು. ಆದರೆ ಈಗ ಈ ಫ್ರೀ ಬೀಸ್ ಉಚಿತ ಕೊಡುಗೆಗಳು ಜನರಿಗೆ, ಬಡವರಿಗೆ ಅಥವಾ ಮಧ್ಯಮ ವರ್ಗದವರಿಗೆ ಭೇದ ಭಾವವೇ ಇಲ್ಲದೆ, ವಿವೇಚನೆಯೇ ಇಲ್ಲದೆ, ತರ್ಕವಿಲ್ಲದೆ, ಯಾವುದೇ ತಾರತಮ್ಯಗಳು ಇಲ್ಲದೆ ಪ್ರತಿಯೊಬ್ಬರಿಗೂ ಉಚಿತ ಕೊಡುಗೆಗಳನ್ನು ಕೊಟ್ಬಿಡ್ತೇವೆ ಅಂತ ಹೇಳಿಬಿಟ್ಟು ಜನಗಳಿಗೆ ಕಣ್ಣಿಗೆ ಮಣ್ಣೆರಚಿ ಓಟ್ಗಳನ್ನು ಪಡೆದುಕೊಂಡು ಅಧಿಕಾರಕ್ಕೆ ಬಂದು ಅವರವರು ಉದ್ಧಾರ ಆಗ್ತಾ ಇದ್ದಾರೆ ಹೊರತು ರಾಜಕಾರಣಿಗಳು ಅವರ ಆಸ್ತಿಗಳು ಇದು ಮೇಲಕ್ಕೆ ಹೋಗ್ತಾ ಇದೆಯೇ ಹೊರತು ಗ್ರಾಫು ಜನಗಳು ಪ್ರಜೆಗಳಿಗೆ ತೊಂದರೆ ಆಗ್ತಾ ಇದೆ. ಅವರಿಗೆ ಉದ್ಯೋಗ ಅವಕಾಶಗಳೇ ಇಲ್ಲದಂತೆ ಆಗ್ತಾ ಇದೆ. ಖಾಲಿ ಇರುವ ಹುದ್ದೆಗಳು ಭರ್ತಿಯೇ ಮಾಡ್ತಾ ಇಲ್ಲ. ಇದು ಹೆಂಗಾಗ್ತಾ ಇದೆ ಅಂದರೆ ನಿರುದ್ಯೋಗ ಸೃಷ್ಟಿಯಾಗಿ ಹೋಗ್ತಾ ಇದೆ. ಅಂದರೆ ಯುವಕರ ಕೈಕಾಲು ಮುರಿದು ಮೂಲೆಯಲ್ಲಿ ಕೂರಿಸ್ಬಿಟ್ಟು 4 kg 5 kg ಅಕ್ಕಿ ಕೊಡ್ತೀನಿ, ಹುಳ ಬಿದ್ದಿರೋದು ಅದನ್ನು ತಿನ್ಕೊಂಡು ಬಿದ್ದಿರ್ರಿ. ನಮಗೆ ಬೇಕಾಗಿರ್ತಕ್ಕಂಥ ಸಮಾಜ ಯೋಚನೆ ಮಾಡಿ. ನಾನು ತುಂಬ ಡೀಸೆಂಟ್ ಡಿಗ್ನಿಫೈಡ್ ಲ್ಯಾಂಗ್ವೇಜಲ್ಲಿ ಬಹಳಷ್ಟು ಈ ಫ್ರೀ ಬೀಸಿನ ಒಂದು ಅನಾಹುತಗಳ ಬಗ್ಗೆ ನಾನು ಮಾತನಾಡಿ ಹಾಕಿದ್ದೇನೆ. ಜನಗಳು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಮತ್ತು ಇತರರಿಗೂ ಕೂಡ ಶೇರ್ ಮಾಡಬೇಕು. ಈ ರೀತಿಯಾಗಿ ತುಂಬ ಕುತ್ತಿಗೆಗೆ ಬಂದಾಗ, ಪ್ರಾಣಕ್ಕೆ ಸಂಕಟ ಆಗುವ ರೀತಿಯಲ್ಲಿ ಬಂದಾಗ ಜನ ಬೀದಿಗೆ ಇಳಿಯೋದಲ್ಲ. ನೋಡಿ ಯಾವ ರೀತಿಯಾಗಿ ಜನಗಳು ಬೀದಿಗೆ ಇಳಿದಿದ್ದಾರೆ ಕೆಲಸಕ್ಕೋಸ್ಕರ ಅನ್ನೋದನ್ನು ನೋಡಿ ಕೆಲವು ವಿಡಿಯೋಗಳು ಬೈಟ್ಸ್ಗಳನ್ನು ನೋಡಿ ನೀವು ಹಾಕ್ತೇನೆ. ನೋಡಿ ಈ ಎಲ್ಲ ವಿಡಿಯೋಗಳನ್ನು ನೀವು ನೋಡಿದ್ರಿ ಅಲ್ಲ, ಏನು ಅರ್ಥ ಆಗ್ತಾ ಇದೆ ನಿಮಗೆ? ನಿಮ್ಮ ಕೆಲಸದ ಅವಕಾಶಗಳನ್ನು ಕಿತ್ತುಕೊಳ್ಳೋದು, ನಿಮ್ಮ ದುಡಿಯುವ ಸಾಮರ್ಥ್ಯವನ್ನು ಕಿತ್ತುಕೊಳ್ಳೋದು, ನಿಮಗೆ ಸಂಬಳವೇ ಇಲ್ಲದಂತೆ ಮಾಡೋದು, ನೀವು ಜಾಸ್ತಿ ಮಾತನಾಡದಂತೆ ತಡೆಯುವುದು, ಏನೋ ಒಂದು ಮೂಲೆಯಲ್ಲಿ ಕೂರಿಸಿ ನಿಮಗೆ ನಿರುದ್ಯೋಗಿಗಳನ್ನಾಗಿ ಮಾಡಿ ಒಂದಷ್ಟು ಅಕ್ಕಿ ಬಿಸಾಕ್ತೀವಿ, ಒಂದಷ್ಟು ಇನ್ನೇನೋ ಬೆಳೆ ಬಿಸಾಕ್ತೀವಿ, ಅಥವಾ ಇನ್ನೇನೋ ಒಂದಷ್ಟು ಫ್ರೀ ಕರೆಂಟ್ ಕೊಡ್ತೀವಿ, ಇಲ್ಲ ಓಡಾಡೋಕ್ಕೆ ಬಸ್ ಫ್ರೀ ಕೊಡ್ತೀವಿ, ಇನ್ನೇನೋ ಒಂದು 2,000 ರೂಪಾಯಿ ಹಾಕ್ತೀವಿ ಅಂಥೇಳಿ ನಿಮ್ಮನ್ನು ಯೋಚಿಸದ, ಕೆಲಸಕ್ಕೆ ಬಾರದ ವ್ಯಕ್ತಿಗಳನ್ನಾಗಿ ಮಾಡಿ ನಿಮ್ಮನ್ನು ಮೂಲೆಯಲ್ಲಿ ಕೂರಿಸುವಂತಹ ಒಂದು ಪ್ರಯತ್ನಗಳು ನಡೀತಾ ಇದೆ. ಇದೆಲ್ಲ ಆಗ್ತಾ ಇದೆ. ಆದ್ದರಿಂದ ಯುವಕರೇ, ನೀವಾದರೂ ಎಚ್ಚೆತ್ತುಕೊಳ್ಳಿ. ವಿದ್ಯಾವಂತರಾಗಿ ನೀವು ಈ ಫೇಸ್ಬುಕ್ಕುಗಳು, ಟ್ವಿಟ್ಟರ್ಗಳು, ರೀಲ್ಸ್ಗಳು, ಈ ರೀತಿಯಾಗಿ ಎಂಟರ್ಟೈನ್ಮೆಂಟ್ಗಳನ್ನು ಚಾನಲ್ಗಳನ್ನ ನೋಡ್ಕೊಳ್ಳೋದು, ಬೇಕಾಬಿಟ್ಟು ಬೇಡದೇ ಇರತಕ್ಕಂಥ ಎಂಟರ್ಟೈನ್ಮೆಂಟ್ಗಳು ಚಾನಲ್ಗಳಿಗೆ ಕಾಮೆಂಟ್ಗಳನ್ನು ಮಾಡಿಕೊಂಡು ಕೂತ್ಕೊಂಡು ಟೈಮ್ಗಳನ್ನು ವ್ಯರ್ಥ ಮಾಡಬೇಡಿ. ಜ್ಞಾನಯುಕ್ತವಾದಂತಹ, ತಿಳುವಳಿಕೆಯುಕ್ತವಾದಂತಹ, ನಿಮ್ಮ ಜ್ಞಾನವನ್ನು ಎನ್ಹಾನ್ಸ್ ಮಾಡುವಂತಹ ಮತ್ತು ನಿಮ್ಮ ಹಕ್ಕುಗಳಿಗೆ ಹೋರಾಟ ಮಾಡಲು ಪ್ರೇರಣೆಯನ್ನು ಕೊಡುವಂತಹ ಇನ್ಫಾರ್ಮೇಟಿವ್ ಚಾನಲ್ಗಳನ್ನು ನೋಡಿ. ಸಾಕಷ್ಟು ನನ್ನ ಚಾನಲ್ಗಳಲ್ಲಿ ಕಾನೂನಿನ ಒಂದು ವಿಚಾರಗಳನ್ನು ಕೊಡ್ತಾ ಇದ್ದೇನೆ, ವೈಚಾರಿಕತೆಯ ಬೀಜವನ್ನು ಬಿತ್ತುತ್ತಾ ಇದ್ದೇನೆ, ಜನಗಳಲ್ಲಿ ಜ್ಞಾನವನ್ನು ಬಿತ್ತುತ್ತಾ ಇದ್ದೇನೆ, ಆತ್ಮವಿಶ್ವಾಸವನ್ನು, ಕಾನ್ಫಿಡೆನ್ಸನ್ನು, ಧೈರ್ಯವನ್ನು ಬಿತ್ತುತ್ತಾ ಇದ್ದೇನೆ. ಇಂಥ ವಿಡಿಯೋಗಳನ್ನು ಜನಗಳಿಗೆ ತಲುಪಿಸಿ ನೋಡಿ, ನಿಮ್ಮ ಹೋರಾಟಗಳನ್ನು ನೀವು ಮಾಡಿ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ ಈ ಒಂದು ವಿಡಿಯೋಗಳನ್ನ ನೀವು ನೋಡಿದ್ರೆ ಗೊತ್ತಾಗ್ತಾ ಇದೆ, ಸರಿಸುಮಾರು 2,65,000ಕ್ಕೂ ಮೇಲ್ಪಟ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಸರ್ಕಾರಿ ಹುದ್ದೆಗಳು. ಅದು ಕಳೆದ 3 ವರ್ಷಗಳಿಂದಲೂ ಕೂಡ ಅದು ಭರ್ತಿ ಆಗ್ತಾನೇ ಇಲ್ಲ. ಇವತ್ತು ನಾಳೆ ನಾಡದ್ದು ಆಚೆ ನಾಡದ್ದು ಈ ರೀತಿಯಾಗಿ ಇಲ್ಲದ ಸಲ್ಲದ ಒಪ್ಪದ ನಾಳೆ ಬಾ ಅಂತೇಳಿ ಬೋರ್ಡ್ ಹಾಕ್ಬಿಡ್ತಾರಲ್ಲ, ಹಾಗೆ ಕದದ ಮೇಲೆ ಹಾಗೆ ಬರೆದು ಇಟ್ಟುಬಿಟ್ಟಿದ್ದಾರೆ. ಯಾವುದೇ ಪೋಸ್ಟ್ಗಳು ಫಿಲಪ್ ಆಗ್ತಾ ಇಲ್ಲ. ಮೊನ್ನೆ ಎಲ್ಲ ನಾನು ಇದು ಒಂದು ವಿಡಿಯೋನ ನೀವು ನೋಡಿ, ಇಲ್ಲಿ ಇರ್ಬಿಡು, ನಿಮ್ಗೆ ಅನ್ಯಾಯ ಆಗಿದೆ ಅಂತ ನೀವು ಕೋರ್ಟ್ಗೆ ಹೋದರೆ, ಅಥವಾ ಈಗೇನೋ ನೀವು ಹೋರಾಟ ಮಾಡೋಕ್ಕೆ ಹೋದಾಗ ಪೊಲೀಸ್ನವ್ರು FIR ಹಾಕಿ ನಿಮ್ಗೆ ಒಳಗಾಕಿದ್ರೆ ನೀವು ಬೇಲ್ ತಗೊಳ್ಳೋಕ್ಕೆ 2 ತಿಂಗಳು ಅಲಿಬೇಕು. ನೀವು
ಕೋರ್ಟ್ಗಳಿಗೆ ಹೋದರೆ ಜಡ್ಜ್ಗಳ ಪೋಸ್ಟ್ಗಳು ಖಾಲಿ ಖಾಲಿ ಬಿದ್ದವೆ, ಅದು ಫಿಲಪ್ ಮಾಡೋರ ಗತಿ ಇಲ್ಲ. ನ್ಯಾಯ ಸಿಗ್ತಾ ಇಲ್ಲ, ನಿಮಗೆ ಒಂದು ಬೇಲ್ ತಗೊಳಕ್ಕಾಗ್ತಾ ಇಲ್ಲ, ಇನ್ ಟೈಮ್ನಲ್ಲಿ ನಿಮ್ಗೊಂದು ಇಂಟ್ರಿಮ್ ಆರ್ಡರ್ಗಳು ಸಿಗ್ತಾ ಇಲ್ಲ, ನಿಮ್ಮ ಅಹವಾಲುಗಳನ್ನು ಕೇಳೋರ ಗತಿ ಇಲ್ದಂಗೆ ಆಗ್ತಾಯಿದೆ. ಕೋರ್ಟ್ಗಳಲ್ಲಿ ಜಡ್ಜ್ಗಳು ಪೋಸ್ಟ್ಗಳೇ ಖಾಲಿ ಬಿದ್ದವೆ, ಅವುಗಳನ್ನೇ ಫಿಲಪ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಈ ನಮ್ಮ ಕೋರ್ಟ್ಗಳಿಗೆ ಖಡಕ್ಕಾಗಿ ಸರ್ಕಾರಕ್ಕೆ ಆದೇಶವನ್ನು ಕೊಟ್ಟು ಈ ಒಂದು ಜಸ್ಟಿಸ್ಗಳ ಪೋಸ್ಟ್ಗಳು ಏನು ಖಾಲಿ ಇದೆ ಅದನ್ನು ಫಿಲಪ್ ಮಾಡಿಸ್ಕೊಳಕ್ಕಾಗ್ತಾಯಿಲ್ಲ. ಅಂಥದ್ರಲ್ಲಿ ನಿಮಗೆ ಈಗ ಅವರು ಆಲ್ರೆಡಿ ಹೇಳಿದ್ದಾರೆ, ಎಷ್ಟು 56,000 ಹುದ್ದೆಗಳನ್ನು ನೇಮಕ ಮಾಡೋದಕ್ಕೆ ಹೈಕೋರ್ಟು ಆದೇಶವನ್ನು ಮಾಡಿದೆ, ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಕೂಡ ಹೇಳಿದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕೇಳಿರ್ತಕ್ಕಂಥ ಮಾಹಿತಿಗಳು, ಇದರ ಆಧಾರದ ಮೇಲೆ ನಾವು ಮಾತಾಡ್ತಾ ಇದ್ದೇವೆ. ಓಕೆ, ಸೊ ಈ ರೀತಿಯಾಗಿ ಆದೇಶ ಇದ್ದಿದ್ದೇ ಆದಲ್ಲಿ ಯಾಕೆ ಆಗಿಲ್ಲ? ಬರೀ ಇವ್ರ ಪಕ್ಷದವ್ರು ಬಿದ್ದರೆ ಅವ್ರ ಪಕ್ಷದ ಎದುರುಗಡೆ ಪಕ್ಷದಾರನ ಮೇಲೆ ಹಾಕೋದು, ಅವ್ರು ಬಂದಾಗ ಇವ್ರ ಮೇಲೆ ಹಾಕೋದು. ಇಲ್ಲಿ ಇವ್ರ ಮೇಲೆ ಕೆಸರೆರಚಾಟಗಳು ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರುವುದು ನ್ಯಾಯ, ನಮಗೆ ಬೇಕಾಗಿರುವುದು ಕೆಲಸ. ನಿಮ್ಮ ಕೈಲಿ ಮಾಡೋಕ್ಕಾದರೆ ಕೂತ್ಕೊಳ್ಳಿ, ಇಲ್ಲಾಂದರೆ ಬೇಡ, ಇಳಿದು ಹೋಗ್ತಾಯಿರಿ. ಈ ರೀತಿಯಾಗಿ ಹೋರಾಟಗಳು ನಡೀಬೇಕು ಅನ್ನೋದೇ ನಾನು ಹೇಳೋದು. ಆದರೆ ನಿಮ್ಮ ಹೋರಾಟವು ಉಗ್ರ ಸ್ವರೂಪದಲ್ಲಿ ಇರಬೇಕು ಅಂತ ಹೇಳಿದರೆ ಜನಗಳು ಸೇರಬೇಕು. ಉಗ್ರ ಸ್ವರೂಪ ಅಂದರೆ ಏನು? ಉಪವಾಸ ಸತ್ಯಾಗ್ರಹ, ನಾನು ಊಟ ಮಾಡೋದಿಲ್ಲ, ನಾನು ಸತ್ತರೂ ನನಗೆ ನ್ಯಾಯ ಸಿಗುವವರೆಗೂ ನಾನು ನನ್ನ ಈ ಒಂದು ಅನಿರ್ದಿಷ್ಟವಾದಂತಹ ಒಂದು ಮುಷ್ಕರ ಏನಿದೆ ಇದನ್ನು ನಿಲ್ಲಿಸೋದಿಲ್ಲ ಎಂಬ ಅಚಲವಾದಂತಹ ತೀರ್ಮಾನಗಳನ್ನು ಮಾಡುವುದು ಉಗ್ರ ಹೋರಾಟ ಆಗುತ್ತೆ ಹೊರತು ಯಾವುದೇ ರೀತಿ ಹಿಂಸಾತ್ಮಕ ಹೋರಾಟಗಳನ್ನು ಮಾಡಬಾರದು. ಒಬ್ಬ ವಕೀಲನಾಗಿ ಎಂದಿಗೂ ನಾನು ಅದನ್ನು ಎನ್ಕರೇಜ್ ಮಾಡೋದಿಲ್ಲ. ಸಾರ್ವಜನಿಕ ಆಸ್ತಿಗಳನ್ನು ನಾಶ ಮಾಡೋದು ಮಾಡಬಾರ್ದು. ಮತ್ತು ಸುಮ್ಮನೆ ರಸ್ತೆಗಳನ್ನು ತಡೆ ಹಿಡಿದು ಇತರರಿಗೆ ಕಿರಿಕಿರಿ ಆಗುವಂತೆ ಮಾಡಬಾರ್ದು. ನಿಮ್ಮ ಯಾವುದೇ ಹೋರಾಟಗಳಿರಲಿ ಕಾನೂನಿನ ಚೌಕಟ್ಟಿನಲ್ಲಿ ಇರಲಿ. ಮತ್ತು ಅದಕ್ಕಾಗಿ ಜಾಗಗಳನ್ನು ಆಯ್ಕೆ ಮಾಡಿಕೊಳ್ಳಿ, ಅಲ್ಲಿ ನೀವು ಹೋರಾಟವನ್ನು ಮಾಡಿ. ಅದನ್ನು ಬಿಟ್ಟು ಕಾನೂನು ಕೈಗೆತ್ತಿಕೊಳ್ಳುವುದು ಬೇಡ. ನಿಮ್ಮ ನಿರ್ಧಾರ ಅಚಲವಾಗಿರಲಿ ಅನ್ನೋದನ್ನು ನಾನು ನಿಮಗೆ ಇಲ್ಲಿ ಹೇಳ್ತೇನೆ. ನೋಡಿ, ವಿದ್ಯಾರ್ಥಿಯ ಒಂದು ಮುಖಂಡ ಕಾಂತಕುಮಾರ್ ಅವರು ಕೂಡ ಹೇಳ್ತಾರೆ, ಪದವೀಧರರಾದಂಥವರಿಗೆ ಇವತ್ತು 3 ಹೊತ್ತು ಊಟ ಮಾಡೋಕ್ಕಾಗ್ತಾ ಇಲ್ಲ. ಅವರುಗಳು ಸೆಕ್ಯೂರಿಟಿ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಜಾಬ್ಸ್ಗಳನ್ನು ಸ್ವಿಗ್ಗಿನಲ್ಲಿ, ಝೊಮ್ಯಾಟೋದಲ್ಲಿ, ಕೂಲಿ ಕೆಲಸ, ಕೃಷಿ ಕೆಲಸ, ತರಕಾರಿ ಮಾರೋ ಕೆಲಸ, ಹೀಗೆ ಈ ರೀತಿಯಾಗಿ ತಮ್ಮ ವಿದ್ಯೆಗೆ ತಕ್ಕ ಕೆಲಸಗಳು ಇಲ್ಲದೆ ಈ ಥರ ಕೆಲಸಗಳನ್ನು ಮಾಡ್ತಾ 3 ಹೊತ್ತಲ್ಲಿ ಒಪ್ಪತ್ತು ಊಟವನ್ನು ಮಾಡಿ ಜೀವನ ಮಾಡುವಂತಹ ಪರಿಸ್ಥಿತಿಗೆ ಇವತ್ತು ಬಂದು ತಲುಪಿದ್ದೇವೆ ಅಂತ ಹೇಳ್ತಾರೆ. ಮತ್ತು 1 ಲಕ್ಷ ಪೋಸ್ಟ್ಗಳು ಖಾಲಿ ಇದ್ದರೂ ಕೂಡ ಇವರು ಇವತ್ತವರೆಗೂ 5,000 ಪೋಸ್ಟ್ಗಳನ್ನು ಕೂಡ ಫಿಲಪ್ ಮಾಡಿಲ್ಲ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ಮತ್ತು ಈ ರೀತಿಯಾಗಿ ಕೋರ್ಟು, ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಹೇಳಿದರೂ ಕೂಡ 56,000 ಹುದ್ದೆಗಳನ್ನು ಫಿಲ್ ಮಾಡಬೇಕು ಅಂತ ಹೇಳಿದರೂ ಕೂಡ ಮಾಡ್ದೇನೆ ಇವರು ಬರೀ ಕತೆ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಈ ಒಂದು ನಿರುದ್ಯೋಗಿಗಳು, ಯುವಕರು, ಸರ್ಕಾರಿ ಕೆಲಸವನ್ನು ಬಯಸುವಂತಹ ಆಸ್ಪಿರೆಂಟ್ಸ್, ಗೌರ್ಮೆಂಟ್ ಜಾಬ್ ಆಸ್ಪಿರೆಂಟ್ಸ್ ಅಂತ ನಾವು ಕರೀತೇವೆ, ಸರ್ಕಾರಿ ಹುದ್ದೆಯನ್ನು ಬಯಸುವಂತಹ ವಿದ್ಯಾರ್ಥಿಗಳು, ಯುವ ಪದವೀಧರರು ಧಾರವಾಡದಲ್ಲಿ 24/2/26 ಮುಷ್ಕರವನ್ನು ಹೂಡ್ತಾರೆ, ಕರೆಯನ್ನು ಕೊಡ್ತಾರೆ. ಅಲ್ಲಿ ಶ್ರೀನಗರದಿಂದ DC ಕಚೇರಿಯವರೆಗೂ ಕೂಡ ಇವರು ಪಾದಯಾತ್ರೆಯನ್ನು ಮಾಡ್ತಾರೆ. ಅದಕ್ಕೆ ಸಾವಿರಾರು ಜನ, ಲಕ್ಷಾಂತರ ಜನ ಸೇರಿದ್ದಾರೆ. ಜನಗಳು ಫ್ರಸ್ಟ್ರೇಟ್ ಆಗೋಗಿದ್ದಾರೆ, ಅವ್ರಿಗೇನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಸೊ ಆದ್ದರಿಂದ ಇಂತಹ ಒಗ್ಗಟ್ಟು ತಲೆ ಮೇಲೆ ಬಂದು ನಮಗೆ ಕೂರುವವರೆಗೂ ಇಟ್ಕೋಬಾರ್ದು. ಅಂದರೆ ನಾವು ಈ ರೀತಿ ಬರೀ 2,000 ರೂಪಾಯಿಗೆ ನಮ್ಮ ಓಟುಗಳನ್ನು ಮಾರ್ಕೊಳ್ಳೋದು ನಾಚಿಕೆ ಬಿಟ್ಟು, 2,000 ರೂಪಾಯಿ ಭಿಕ್ಷುಕರು ಕೂಡ ಮುಟ್ಟೋದಿಲ್ಲ. 2,000 ಡಿವೈಡೆಡ್ ಬೈ 5 ವರ್ಷ ಮಾಡಿದ್ರೆ ಭಿಕ್ಷುಕರು ಕೂಡ ಮುಟ್ಟೋದಿಲ್ಲ. ಮತ್ತು ಏನೋ ಒಂದು ಬಾಟ್ಲಿಗೋಸ್ಕರ, ಇನ್ನೇನೋ ಸೀರೆಗೋಸ್ಕರ, ಇನ್ನೇನೋ ಒಂದು ಕುಕ್ಕರ್ಗೋಸ್ಕರ, ಇನ್ನೇನೋ ಒಂದು ಟೈಲರಿಂಗ್ ಮಿಷಿನ್ಗೋಸ್ಕರ ಖಂಡಿತವಾಗಿ ನಿಮ್ಮ ಓಟುಗಳನ್ನು ಮಾರ್ಕೋಬೇಡಿ. ಅಂದ ಕೊಡೋರು ಅದನ್ನು ಕೊಟ್ಟು ಬಿಸ್ನೆಸ್ ಬಂಡವಾಳ ಹಾಕಿರ್ತಾರೆ. ಬಂಡವಾಳ ಹಾಕಿದ ಮೇಲೆ ಅವರು ಅದನ್ನು ರಿಕವರಿ ಮಾಡ್ಕೊಳ್ಳೋದಕ್ಕೋಸ್ಕರ ಅವರು ಭ್ರಷ್ಟ
ವ್ಯವಸ್ಥೆಗೆ ಅವರು ಹೋಗ್ತಾರೆ. ಆದ್ದರಿಂದ ನಿಷ್ಠಾವಂತರು, ವಿದ್ಯಾವಂತರು, ದೇಶವನ್ನು ಮುನ್ನಡೆಸುವಂತಹ ಭಾವನೆ ಇರುವಂತಹವರಿಗೆ ನೀವು ಓಟುಗಳನ್ನು ಹಾಕಿ. ಅಂಥವರು ಖಂಡಿತವಾಗಿಯೂ ನಿಮಗೆ ನ್ಯಾಯವನ್ನು, ಸೇವೆಯನ್ನು ಮಾಡಬಲ್ಲರೆ ಹೊರತು ಯಾರು ನಿಮಗೆ ದುಡ್ಡು ಕೊಡೋಕ್ಕೆ ಬಂದರೆ ಖಂಡಿತ ಅವರಿಗೆ ಮಕ್ಕದ ಮೇಲೆ ಬಿಸಾಕಿ ಕಳಿಸಿ. ನಿಮ್ಮ ಯಾವುದೇ ಭಿಕ್ಷೆ ನಮಗೆ ಬೇಡ, ನಮಗೆ ಫಸ್ಟ್ ಫೆಸಿಲಿಟಿ ಕೊಡಿ, ಒಳ್ಳೆ ರಸ್ತೆ ಕೊಡಿ, ಒಳ್ಳೆ ನೀರು ಕೊಡಿ, ಒಳ್ಳೆ ಎಜುಕೇಷನ್ ಕೊಡಿ, ಆರೋಗ್ಯ ಕೊಡಿ, ಈ ರೀತಿಯಾಗಿ ಕೇಳಿ ಕೆಲಸ ಮಾಡಿ. ಇಲ್ಲಾಂದರೆ ಮನೆ ಹತ್ರಕ್ಕೆ ಬರಬೇಡಿ, ನಿಮ್ಮನೆ ಹತ್ರಕ್ಕೆ ನಾವು ಬರಲ್ಲ. 15 ದಿವಸ 1 ತಿಂಗಳು ಟೈಮ್ ಕೊಡ್ತೀವಿ, ಅಷ್ಟರೊಳಗೆ ಈ ಏರಿಯಾದಲ್ಲಿ ಎಷ್ಟು ಸ್ಯಾಂಕ್ಷನ್ ಆಗಿದೆ, ಎಷ್ಟು ಖರ್ಚಾಗಿದೆ, ಈ ಲೆಕ್ಕಗಳನ್ನು ಕೇಳಿ ಹೋಗಿ. ಯಾವತ್ತು ಒಬ್ಬರು ಇಬ್ಬರು 3 4 ಜನ ಹೋದರೆ ಯಾವುದೋ ಇಲಾಖೆಗೆ ಹಂಗೆ ಪುರ್ಚ ಹಾಕೊಂಡು ಒಳಗಡೆ ಹಾಕ್ಕೊಂಬಿಡ್ತಾರೆ. ಇಲ್ಲ ನಿಮ್ಮ ಮೇಲೆ ಏನೋ ಈ ಒಂದು ಪೊಲೀಸ್ ಸಾಮ್ರಾಜ್ಯ ಆಗೋಗ್ತಾ ಇದೆ ಇತ್ತೀಚೆಗೆ. ಎಲ್ಲರ ಮೇಲೆ ಪೊಲೀಸರನ್ನು ಬಳಕೆ ಮಾಡ್ಕೊಳ್ಳೋದು, FIRಗಳನ್ನ ಮಾಡೋದು, ಒಳಗಡೆ ಹಾಕೋದು, ಈ ರೀತಿಯಾಗಿ ಕೂಡ ನಡೀತಾ ಇದೆ. ಆದ್ದರಿಂದ ಒಗ್ಗಟ್ಟಿನಲ್ಲಿ ಬಲವಿದೆ. ಇವತ್ತು ನೋಡಿ ಲಕ್ಷಾಂತರ ಜನ ಬೀದಿಗೆ ಇಳಿದ್ರಿ, ಇವತ್ತು ನೋಡಿ ಅಟ್ರಾಕ್ಷನ್ ಇದೆ, ಮೀಡಿಯಾದವ್ರು ಬಂದರು, ಎಲ್ಲರೂ ಮಾತಾಡ್ತಾರೆ. ಅದೇ 3 ಜನ ಕೂತ್ಕೊಂಡು ಮಾತಾಡಿದ್ರೆ ಏನೂ ಆಗಲ್ಲ. ಆದ್ದರಿಂದ ಸಂಘ ಸಂಸ್ಥೆಗಳನ್ನು ಕಟ್ಕೊಳ್ಳಿ, ಒಗ್ಗಟ್ಟಿನಲ್ಲಿ ಬಲವಿದೆ. ಯಾವುದನ್ನೇ ಕೇಳಬೇಕು ಅಂದರೆ ಹೋಗಬೇಕು 100 ಜನ 200 ಜನ ಮೊದಲೇ ಹೇಳಿ. ಯಾರಿಂದ ನಿಮ್ಮ ನಡೆಯಿಂದ ಯಾರಿಗೂ ತೊಂದರೆ ಆಗಬಾರ್ದು. ಕಾನೂನು ಚೌಕಟ್ಟಿನಲ್ಲಿ ಹೋಗಿ ಕೇಳಿ ನಿಮ್ಮ ನ್ಯಾಯಗಳನ್ನು ಪಡೆದುಕೊಳ್ಳುವಂತಹ ಕೆಲಸಗಳನ್ನು ಮಾಡಿ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಈ ಒಂದು ಯುವ ಜನರಲ್ಲಿ ಇರ್ತಕ್ಕಂಥದ್ದು ಏನು, ಆ ತಂದೆ ತಾಯಿಗಳು ಫ್ರೀ ಬೀಸ್ ತಗೊಂಡು ಮಕ್ಕಳನ್ನ ಶಾಲೆಗಳಿಗೆ ಕಳಿಸಿದ್ರು. ಆದರೆ ಇವತ್ತು ವಿದ್ಯಾರ್ಥಿಗಳಾಗಿ ಉಚಿತ ಊಟವನ್ನು ಮಾಡ್ಕೊಂಡು ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಈಗ ಕೆಲಸ ಮಾಡೋದಕ್ಕೆ ಕೆಲಸನೇ ಇಲ್ಲ ಅಂತಂದರೆ ಭಿಕ್ಷುಕರನ್ನಾಗಿ ಇವ್ರನ್ನ ಇಡಬೇಕು ಅನ್ನೋದು ಸರ್ಕಾರದ ಒಂದು ಉದ್ದೇಶನ. ಇದನ್ನು ನೋಡಬೇಕಾಗತ್ತೆ. ಈ ಪದವಿ ಮಾಡಿಕೊಂಡಂತಹವರಲ್ಲಿ ಇವತ್ತು ಏನೇನಿದೆ, ಆತಂಕ ಇದೆ, ನಿರಾಸೆ ಇದೆ, ದುಃಖ ಇದೆ, ದುಗುಡ ಇದೆ, ಇನ್ನು ಭವಿಷ್ಯದ ಬಗ್ಗೆ ಅನಿಶ್ಚಿತತೆ ಇದೆ, ಅಭದ್ರತಾ ಭಾವಗಳಿದ್ದಾವೆ. ಈ ಎಲ್ಲ ತೊಂದರೆಗಳು ಈ ಯುವಕರಲ್ಲಿ ಇದೆ. ಆದ್ದರಿಂದ ಇದು ಎಲ್ಲವೂ ಹೋಗಬೇಕು ಅಂತ ಹೇಳಿದರೆ ಹೋರಾಟ, ಶಾಂತಿಯುತವಾದಂತಹ ಹೋರಾಟವನ್ನು ಮಾಡಿ ನಿಮ್ಮ ಬಯಕೆ ಈಡೇರುವವರೆಗೂ ಕೂಡ ನೀವು ನಿಮ್ಮ ಹೋರಾಟವನ್ನು ನಿಲ್ಲಿಸದಿರಿ. ಕಾನೂನುಬದ್ಧವಾಗಿರಲಿ. ಕಾನೂನನ್ನು ಯಾರೂ ಕೈಗೆ ಎತ್ತಿಕೊಳ್ಳುವಂತಹ ಪ್ರಯತ್ನವನ್ನು, ಯಾವುದೇ ಆವೇಶದ ಎಕ್ಸೈಟ್ಮೆಂಟು ಇಲ್ಲದಂತೆ ನಿಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟು ನೀವು ಸಫಲರಾಗಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ. ಇನ್ನು ಈ ಒಂದು ರಾಜಕೀಯ ದೊಂಬರಾಟ ಅನ್ನೋದು ನಿಮಗೆ ಈಗಾಗಲೇ ಗೊತ್ತಿದೆ. ಇವರು ಸಿದ್ದರಾಮಯ್ಯ ಅವರು ಏನು ಹೇಳ್ತಾರೆ ಅಂತ ಹೇಳಿದರೆ ಇದಕ್ಕೆ ಉತ್ತರವನ್ನು ಕೊಡ್ತಾರೆ. ನಮಗೂ ಇದೆಲ್ಲ ಅರ್ಥ ಆಗುತ್ತೆ, ನಾವು ಎಲ್ಲ ಮಾಡೋಕ್ಕೆ ಅಂತ ಹೋಗಿದ್ವಿ. ಇದು 2019ರಿಂದ 23ರಲ್ಲಿ ಈ BJP ಸರ್ಕಾರದ ಅಕ್ರಮ ಭ್ರಷ್ಟಾಚಾರಗಳು ಇದಕ್ಕೆ ಕಾರಣ ಆಗೋಗ್ಬಿಟ್ಟಿದೆ. ಇದಕ್ಕೆ ಒಳ ಮೀಸಲಾತಿ ಕೂಡ ಒಂದು ಕಾರಣ ಆಗೋಗ್ಬಿಟ್ಟಿದೆ. ಈ ಕಳೆದ 2.5 ವರ್ಷಗಳಿಂದ ನಾವು ಸರಿಸುಮಾರು 40,000 ಪೋಸ್ಟ್ಗಳನ್ನು ಫಿಲಪ್ ಮಾಡುವಂತಹ ಪ್ರಯತ್ನದಲ್ಲಿದ್ದು, ಈಗ ಅದು ಕೂಡ ಕೆಲವು ಕೋರ್ಟ್ಗಳಲ್ಲಿ ಈ ಒಂದು ಒಳ ಮೀಸಲಾತಿ, ದಲಿತರಿಗೆ ಮೀಸಲಾತಿ ಇದ್ದ ಕಾರಣ ಕೆಲವು ಕೇಸುಗಳಾದವು, ಕೋರ್ಟ್ಗಳಲ್ಲಿ ಪೆಂಡಿಂಗ್ಗಳಿರೋದ್ರಿಂದ ಅದನ್ನು ಮಾಡೋಕ್ಕಾಗಿಲ್ಲ. ಇದನ್ನೆಲ್ಲ ನಾವು ವಿತಿನ್ ಟೈಮ್ನಲ್ಲಿ ಮಾಡ್ತೇವೆ. ಬಟ್ ಇದಕ್ಕೆಲ್ಲ ಕಾರಣ ಬಂದು BJPನವರು ಇದ್ದರೆ ಕಾಂಗ್ರೆಸ್ನವ್ರು ಅಂತಾರೆ, ಕಾಂಗ್ರೆಸ್ನವರಿದ್ದರೆ BJPನವ್ರು ಅಂತಾರೆ. ಬಟ್ ನೀವೇನು ಮಾಡ್ತಾ ಇದ್ದೀರಾ? ಆಯಿತು, ಅವ್ರು ಮಾಡಿದ್ರು, ನಿನಗೆ ಅದನ್ನು ಸಾಲ್ವ್ ಮಾಡೋ ಕೆಪಾಸಿಟಿ ಇಲ್ವಾ? ಮತ್ತು ಯಾಕಿದೆಯಾ? ನಮಗೆ ಬರೀ ಎಕ್ಸ್ಕ್ಯೂಸಸ್ ಬೇಡ. ನೀನು ತಿನ್ನೋದು, ಅವ್ನ ಮೂತಿಗೆ ಒರೆಸೋದು, ನಮ್ಗೆ ಅಂಥವ್ರು ಬೇಡ. ಈಗ ಅವ್ರ ಸಮಸ್ಯೆ ಮಾಡಿದ್ರು ಸರಿ ಆಯಿತು, ಈಗ ನೀನು ರಿಪೇರಿ ಮಾಡೋಕ್ಕಾಗತ್ತಾ ಇಲ್ವಾ? ಗಾಡಿ ಕೆಟ್ಟಿದೆ, ಆಯಿತು, ಅವ್ರು ಗಾಡಿ ಕೆಡಿಸ್ಬಿಟ್ಟು ಹೊಟ್ಟೋಗ್ಬಿಟ್ರು, ಬಟ್ ನಿನಗೆ ರಿಪೇರಿ ಮಾಡೋ ಯೋಗ್ಯತೆ ಇದ್ದರೆ ನೀನು ಅಧಿಕಾರದಲ್ಲಿ ಮುಂದುವರಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳೋ ಥರ ಇರಬೇಕು. ಅದನ್ನಾದ್ರೂ ಯುವ ಜನತೆ ಕೇಳಬೇಕು. ಇಂತಹ ಪಳ್ಳು ಮಾತುಗಳನ್ನು, ಭರವಸೆಗಳನ್ನು ನಂಬ್ತಾ ಕೂತ್ಕೊಂಡಿದ್ರೆ ಆಗೋದಿಲ್ಲ. ಇದು ನಮ್ಮ ಪ್ರಜಾಪ್ರಭುತ್ವ ಸರ್ಕಾರ, ಇಲ್ಲಿ ಪ್ರಜೆಯೇ ಪ್ರಭು. ನಾವು ಕೊಡೋ ತೆರಿಗೆ ದುಡ್ಡುಗಳು ಏನಾಗ್ತಾ ಇದೆ ಗೊತ್ತಾ? ಇವತ್ತು ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ಈ ತೆರಿಗೆ ದುಡ್ಡು ರಾಜಕೀಯ ಪಕ್ಷಗಳ ದೇಣಿಗೆ ಅಲ್ಲ. ಅವರಿಗೆ ನೀವು ಅಧಿಕಾರಕ್ಕೆ ಬರೋದಕ್ಕೆ ಈ ತೆರಿಗೆ ದುಡ್ಡುಗಳನ್ನು ಬಳಕೆ ಮಾಡ್ಕೊಂಡು ನಿಮ್ಗೆ ಇಷ್ಟ ಬಂದಂಗೆ ದೇಣಿಗೆ ರೂಪದಲ್ಲಿ ಕೊಟ್ಕೊಂಡು ವೋಟ್ ಬ್ಯಾಂಕ್ಗಳನ್ನು ಮಾಡಿಕೊಂಡು ನೀವು ಅಧಿಕಾರಕ್ಕೆ ಬರೋದಕ್ಕಲ್ಲ. ಇಂಡೈರೆಕ್ಟಾಗಿ ನೀವು ಜನಗಳಿಗೆ ಆಮಿಷ ಒಡ್ಡೋದಕ್ಕೆ ಕೊಟ್ಟಿರೋ ದುಡ್ಡಲ್ಲ ತೆರಿಗೆ ದುಡ್ಡುಗಳು, ಇದು ನಿಮ್ಮ ದೇಣಿಗೆ ಹಣ ಅಲ್ಲ ಅಂತ ಕೋರ್ಟು ಕೂಡ ಖಾರವಾಗಿ ಹೇಳಿದೆ. ಆದ್ದರಿಂದ ಇಂತಹ ಒಂದು ಅರಿವನ್ನು, ಜಾಗೃತಿಯನ್ನು ಮೊದಲಿನಿಂದಲೂ ನಾನು ಮೂಡಿಸ್ಕೊಂಡು ಬಂದಿದ್ದೇನೆ. ಇದು ಪ್ರತಿಯೊಬ್ಬರಿಗೂ ತಲುಪುವಂತೆ ಮಾಡಿ, ಜ್ಞಾನವಂತರಾಗಿ, ಬುದ್ಧಿವಂತರಾಗಿ ನಿಮ್ಮ ಹಕ್ಕುಗಳನ್ನು ಕಾನೂನು ಚೌಕಟ್ಟಿನಲ್ಲಿ ಕೇಳಿ ಅನ್ನೋದು ನನ್ನ ಒಂದು ನಿಲುವಾಗಿದೆ. ಸೊ ನಿಮ್ಮ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಈ ಒಂದು
ಏನೋ ಯಾರು ಈ ಉದ್ಯೋಗಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರ ಆಸೆ ಆಕಾಂಕ್ಷೆಗಳೇನಿದೆ ಈಡೇರುವವರೆಗೂ ನಿಲ್ಲಿಸದಿರಿ. ನಿಮ್ಮ ಹಕ್ಕು, ನೀವು ಅದನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಯೂಟ್ಯೂಬ್ ಚಾನಲ್ ಬಡವರ ಪರವಾಗಿ ಮತ್ತು ಹಾಗೂ ಈ ರೀತಿಯಾಗಿ ಅನ್ಯಾಯಕ್ಕೆ ಒಳಗಾದವರ ಪರವಾಗಿ ಖಂಡಿತವಾಗಿಯೂ ಧ್ವನಿ ಎತ್ತುತ್ತೆ, ಅವರ ಪರವಾಗಿ ನಿಲ್ಲುತ್ತೆ ಅಂತ ಹೇಳ್ತಾ ಹುಷಾರಾಗಿರಿ. ನೀವು ಉಚಿತ ಕೊಡುಗೆಗಳಿಗೆ, ಫ್ರೀ ಬೀಸ್ಗೆ ನೀವೇನಾದರೂ ಜೈ 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 ಅಂತ ಕೈ ಒಡ್ಡಿದ್ರೆ ನಾಳೆ ದಿವಸ ನಿಮ್ಮ ಕೈ ಕಟ್ಟು ಕಾಲು ಕಟ್ಟು ಮಾಡಿ ಮೂಲೆಯಲ್ಲಿ ಕೂರಿಸಿ ಹುಳ ಬಿದ್ದಿರೋ ಅಕ್ಕಿ ತಿನ್ನಿರಿ ಅಂತಾರೆ. ಅದನ್ನು ಕೂಡ ಸರಿಯಾಗಿ ಕೊಡೋದಿಲ್ಲ. ಅದು ಕೂಡ ಬೇರೆ ಇನ್ಯಾರಿಗೂ ದನಗಳಿಗೆ ಹಸುಗಳಿಗೆ ಬೂಸ ಆಗುತ್ತೆ ಮತ್ತು ಇನ್ಯಾನೋ ಕಳ್ಳ ಸಂತೆಯಲ್ಲಿ ಮಾರಾಟ ಆಗುತ್ತೆ. ಈ ರೀತಿಯಾಗಿ ಮಾಡಿ ನಿಮ್ಮನ್ನು ಕೂರಿಸ್ತಾರೆ. ಆದ್ದರಿಂದ ಉಚಿತ ಕೊಡುಗೆಗಳು ನಮಗೆ ಬೇಡವೇ ಬೇಡ. ಈ ಫ್ರೀ ಬೀಸು ನಾಟಕಗಳು ನಮಗೆ ಬೇಡ. ನಮಗೆ ಕೆಲಸ ಮಾಡುವ, ಅಭಿವೃದ್ಧಿ ಮಾಡುವ ಹರಿಕಾರರು ನಮಗೆ ಬೇಕಾಗಿದ್ದಾರೆ. ರಾಜಕೀಯ ನಾಯಕರುಗಳು ನಮಗೆ ಬೇಕಾಗಿದ್ದಾರೆ. ಸುಮ್ಮನೆ ಎಕ್ಸ್ಕ್ಯೂಸ್ಗಳನ್ನು ಕೊಡುವಂತಹ, ಕಾರಣಗಳನ್ನು ಕೊಡುವಂತಹ, ಇನ್ನೊಬ್ಬರ ಮೇಲೆ ಬೊಟ್ಟು ಮಾಡುವಂತಹ ನಾಯಕರುಗಳು ನಮಗೆ ಬೇಡ. ನಮಗೆ ಇರ್ತಕ್ಕಂತಹ ಸಮಸ್ಯೆಗೆ ಪರಿಹಾರವನ್ನು ತಂದು ಕೊಡುವಂತಹ ಸುಶಿಕ್ಷಿತ ವ್ಯಕ್ತಿಗಳು ನಮಗೆ ಬೇಕು. ಎಜುಕೇಟೆಡ್ ಪೀಪಲ್ಗಳು ನಮಗೆ ಬೇಕು. ಸಮಾಜದ ಬಗ್ಗೆ ಕಳಕಳಿ ಇರುವಂತಹ ಪಕ್ಷಗಳು ನಮಗೆ ಬೇಕು. ಈ ಒಂದು BJP, ಕಾಂಗ್ರೆಸ್ಸು ಈ ರೀತಿಯಾಗಿ ಯಾವುದೋ ಒಂದು ಸಂಪ್ರದಾಯ ಪಕ್ಷಗಳನ್ನೇ ಗೆಲ್ಲಿಸ್ಕೊಂಡು ಕೂತ್ಕೊಳ್ಳೋದಲ್ಲ. ಹೊಸ ಪಕ್ಷಗಳಾಗಲಿ, ಪ್ರಾದೇಶಿಕ ಪಕ್ಷಗಳೇ ಆಗಲಿ ಜನಗಳ ಸಮಸ್ಯೆಗಳಿಗೆ ಅವರು ಸ್ಪಂದಿಸ್ತಾರೆ ಅಂತ ಅನ್ನೋದಾದರೆ ಅಂತಹವರ ಪರವಾಗಿ ನೀವು ಧ್ವನಿ ಎತ್ತಬೇಕು ಮತ್ತು ಅವರಿಗೆ ನೀವು ಸಹಕಾರವನ್ನು ಕೊಟ್ಟು ಅಂತಹ ಒಂದು ಸರ್ಕಾರವನ್ನು ನೀವು ತರಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಇಷ್ಟ ಆಗಿದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಮರೆಯದ ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.